ಪ್ರೀತಿ ಮಾಡಿದ್ರೆ ಅಣ್ಣ ಏನ ಬೇಡ? ಹೆಡೆ ಎತ್ತಿದ ಹಾವನ್ನು ನಂಬು, ನಗು ಹುಡುಗಿಯನ್ನು ನಂಬಬೇಡ. ನೋಡ್ರಿ ಇಂಥ ಚುಟುಕುಗಳು. ಟಾಪ್ ಅಪ್ ರೀಚಾರ್ಜ್ ಮಾಡಿ SMS ಮಾಡೋ ಫ್ರೆಂಡ್ ಅನ್ನು ನಂಬು. ವಾ 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 ವಾ. ಟಾಪ್ ಅಪ್ ರೀಚಾರ್ಜ್ ಮಾಡಿ SMS ಮಾಡೋ ಫ್ರೆಂಡ್ ಅನ್ನು ನಂಬು. ವಾ ವಾ ವಾ. ಮೇಕಪ್ ಮಾಡಿ ಮಿಸ್ ಕಾಲ್ ಕೊಡೋ ಹುಡುಗಿಯನ್ನು ನಂಬೇಡ. ವಾ 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 ವಾ. ಅಲ್ಲಾದರೂ ಕೂಡು, ಇಲ್ಲಾದರೂ ಕೂಡು, ಎಲ್ಲಾದರೂ ಕೂಡು. ವಾ 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 ವಾ. ಅಲ್ಲಾದರೂ ಕೂಡು, ಇಲ್ಲಾದರೂ ಕೂಡು, ಎಲ್ಲಾದರೂ ಕೂಡು. ವಾ ವಾ. ಕೂಡೋಕ್ಕಿಂತ ಮುಂಚೆ ತಲೆಯಾಗಿ ನೀರವೇ ನೋಡ್ಕೊಂಡು ಕೂಡು ಅಂದ. ಅದೇ ರೀತಿ ನಾವು ಹತ್ತಕ್ಕೆ ಮೊಬೈಲ್ ಫೋನ್ಸ್ಗಳ ಹತ್ರ ಬಂದಾಗ, ಮೊಬೈಲ್ ಈಗಿನ ಕಾಲದಲ್ಲಿ ಮೊಬೈಲ್, ಅವಾಗ ಕಾಲದಲ್ಲಿ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ ಬುದ್ಧ ಅವರು ಹೇಳಿದ್ರು. ಇವತ್ತು ತಾಯಿ ಏನ್ ಹೇಳ್ತಾವ? ಮೊಬೈಲ್ ಇಲ್ಲದ ಮನೆಯಿಂದ ಸೊಸೆ ತಗೊಂಡು ಬಾಪ. ನೋಡಿ ಯಾವ ಮೊಬೈಲ್, ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್. ನಾನು ಇದೇ ರೀತಿ ಒಂದು ದಿನ ಬಾತ್ರೂಮ್ ಹೋಗಿದ್ದೆ. ಅದೇ ಟೈಮಿಗೆ ಬರ್ತದೆ ನೋಡಿ ಫೋನ್. ಖಾಲಿ ಕೂರ್ತೀನಿ, ಫೋಟೋ ಬರಲ್ಲ, ಬಾತ್ರೂಮ್ ಒಳಗೆ ಬಂತು. ನಾವು ಅಲ್ಲ ನೋಡಿ ನನ್ನ ಫ್ರೆಂಡ್ ಭಾಳ ಸಂದಿಗೆ ಹೊತ್ತು ಫೋನ್. ತಗೋ ಎತ್ತು. ಹಲೋ ಸ್ವಾಮಿಯವರು, ಎಸ್ ಪ್ರೋಗ್ರಾಮ್ ಇದೆ ಸರ್. ಹೌದಾ? ಓಕೆ. ಏನ್ ಮಾಡ್ತಾ ಇದ್ದೀರಾ? ಏನಂತ ಹೇಳೋ ನೀನ ಸುಮ್ ಕುಂತ. ಹೌದಾ? ಏನ್ ಮಾಡ್ತಾ ಇದ್ದೀರಾ? ಇಲ್ಲ ಏನಿಲ್ಲ ಸುಮ್ಮನೆ ನಗಪ್ಪು. ಅವ ನಮ್ ಏನೋ ಮಾಡ್ತಿರಂಗಿದೆ. ಅವ ಆ ಕಡೆಗೆ ಕೇಳೋ. ನಾಗ ಮತ್ತೇನು ನಗಪ್ಪಡು. ಬರೋತ್ತಿಗೆ ಬಾಕ್ಸ್ ಹಿಡ್ಕೊಂಡ್ ಬನ್ನಿ, ಟೇಸ್ಟ್ ನೋಡ್ತೀನಿ ಎಂದು ನಾನು ಪರೇಶಾನ. ಅವ ತಿಳ್ಕೊಂಡ ನಮ್ಮ ಮನೆ ನಮ್ಮ ಮಮ್ಮಿ ಇಲ್ಲ, ಇವನೇ ಅಡಿಗೆ ಮಾಡ್ಕೊಳತ್ತಾನೆ. ನಾವು ಮಿಕ್ಸಿ ಯಾವ ಕೇಳೋಣ, ನಾವು ಹೊರಕೊಂಡು ಮಿಕ್ಸಿ ಯಾವ ಮಾಡಿದೇನೋ ಅದಕ್ಕೆ ಬರೋಣ ಟೀ ತಗೊಂಡ್ರಿ ಬಾಕ್ಸ್ಗ. ಅದಕ್ಕೆ ನಾ ಟೇಸ್ಟ್ ನೋಡ್ತೀನಿ ಅಂದ್ರು. ನಾನು ಚುಪ್ ಕಪ್ ಮಾಡಿ ನೋಡಿಟ್ಟ. ಅದೇ ರೀತಿ ಒಬ್ಬ ಡಾಕ್ಟರ್ ಇದ್ದಂಗೆ ಹೇಳಿದ್ರಿ. ಡಾಕ್ಟರ್ ಇದ್ದಾಗ ಆಯ್ತು ಇವ್ರು ಮಕ್ಕಳ ಹೋದ್ರು ಡಾಕ್ಟರ್ ಹತ್ರ. ಹಲೋ ಸರ್, ಏನಾಗಿದೆ? ಆಯ್ತಮ್ಮ ಅವ ಫೋನಿಗೆ ಹತ್ತ ಹೇಳ್ತಿಸ್ರಿ. ಹಾಯ್ ಡಾರ್ಲಿಂಗ್, ಶಾಪಿಂಗ್ ನೈಟ್. ಓಕೆ ಐ ಕಮ್ ನೌ, ಡೋಂಟ್ ವರಿ ಡಿಯರ್. ಮಾತಾಡ್ತಾ ಇದ್ದೀನಿ ಫೋನ್ನಲ್ಲಿ. ಗಂಡ ಅಷ್ಟೊತ್ತಿಗೆ ಹೋಗ್ತಾನೆ. ಅದೇ ರೀತಿ ಪೇಷಂಟ್ ಇದ್ದಾನೆ. ಪೇಷಂಟ್ ಹೋದ್ಮೇಲೆ ಹಲೋ ಡಾಕ್ಟರ್ ಅಂದನವ. ಏನ್ ಕಿಮೆ ಹಾಕೊಳಕ್ ತಯಾರಿಲ್ಲವ. ಹೆಂಡತಿಗೆ ಮಾತಾಡ್ತಾನೆ, ಇವನಿಗೆ ಏನ್ ಕೇಳ್ತಾನವ. ಅಲ್ಲಿ ಮಾತಾಡತ್ತಾನವ ನಂಗೆ. ಇದು ಯಾಕೋ ಮೊಬೈಲ್ ಕೇಸ ಅಂತ ಹೇಳಿ ಅವ ಫೋನ್ ಇಟ್ಟು ಡಾಕ್ಟರ್. ಆಮೇಲೆ ಈ ರೋಗಿ ಹೇಳ್ತಾನ, ಇದು ಯಾಕೋ ಮೊಬೈಲ್ ಕೇಸ, ಇದು ಮೊಬೈಲ್ನಾಗೆ ಮಾತಾಡೋ ಅಂತ ಹೇಳಿ. ಡಾಕ್ಟ್ರೇ ಏನಾಗಿದೆ ನಿನಗೆ? ಡಾಕ್ಟರ್ ಕೇಳ್ತಾನೆ, ಏನಾಗಿದೆ ಸರ್? ಮೊಬೈಲ್ ಇದು ಹೊಟ್ಟೆ ವೈಬ್ರೇಷನ್ ಆಗ್ತಾ ಇದೆ ಸರ್. ಹೌದಾ? ಹೊಟ್ಟೆ ವೈಬ್ರೇಷನ್ ಆಗ್ತಾ ಇದೆಯಾ? ಮತ್ತೇನಾಗ್ತಾ ಇದೆ? ಇನ್ಕಮಿಂಗ್ ಏನೋ ಆನ್ ಇದೆ ಸರ್, ಔಟ್ಗೋಯಿಂಗೇ ಇಲ್ಲ. ಎಷ್ಟು ದಿವಸ ಆಯ್ತು? 8 ದಿವಸ ಆಯ್ತು ಸರ್. 8 ದಿವಸ ಆಯ್ತು. 8 ದಿವಸ ಇನ್ಕಮಿಂಗ್ ಆನು, ಔಟ್ ಗೋಯಿಂಗ್ ಇಲ್ಲ. ಮತ್ತೇನಾಗ್ತಾ ಇದೆ? ಬಗೆಯ ರಿಂಗ್ ಟೋನ್ಸ್ ಬರ್ತಾ ಇದೆ ಸರ್. 8 ದಿವಸ ಆಯ್ತು, ಊಟ ಇಲ್ಲ. ಅದೇ ರೀತಿ ಔಟ್ ಗೋಯಿಂಗ್ ಇಲ್ಲ, ಇನ್ಕಮಿಂಗ್ ಇಲ್ಲ, ಬಗೆಯ ರಿಂಗ್ ಟೋನ್ಸ್. ಇದು ಯಾವ ಸಾಧ್ಯ? ನನಗೇನ್ ಗೊತ್ತು? ಅದಕ್ಕೆ ನೀವು ಬಂದ ಏನಿಲ್ಲ, 2 SMS ಕೊಡ್ತೀನಿ ಹೋಗಂದ. 2 ಗೋಲಿ ಕೊಟ್ಟು SMS ಅಂತೇಳಿ. ಇವತ್ತಿನ ಲೋವರ್ಸ್ ಲೋವರ್ಸ್ ವಿಷಯಕ್ಕೆ ಬಂದಾಗ ಚಿಕ್ಕ ಲೋವರ್ಸ್ಗಳು ಯಪ್ಪ ನಾವಲ್ಲ ಏನ. ಅದೇ ರೀತಿ ಲವರ್ಸ್ಗಳು ಯಾವ ರೀತಿ ಅಂದ್ರ, ಒಬ್ಬ ಹುಡುಗ ಕೇಳ್ತಾನೆ, ಹುಡುಗಿ ಏನಂತ? ನಾನು ನಿನಗೆ ಡೈಲಿ ಕಾಲ್ ಮಾಡ್ತೀನಲ್ಲ, ಇದು ನಿಮ್ಮಮ್ಮನ ಹತ್ರ ಇರುತ್ತೆ ಫೋನು, ಯಾಕೆ ಹಿಡಿಯಲ್ಲ ನಿಮ್ಮಮ್ಮ? ಹುಡುಗಿ ಅಂದ, ಸುಮ್ಕೋಡು ನಿನ್ನ ಬೆದ್ದಿಲ್ಲ ಅಂದ್ರು. ಯಾಕ? ನಿನ್ ನಂಬರ್ನ ಬ್ಯಾಟ್ರಿಲೋ ಸೇವ್ ಮಾಡೀನಿ, ನೀ ಯಾವಾಗ ಫೋನ್ ಮಾಡ್ತೀನಿ ಬ್ಯಾಟ್ರಿಲೋ ಅನ್ಬೋದು. ಮತ್ತೆ ಬ್ಯಾಟ್ರಿಲೋ ಚಾರ್ಜ್ ಮಾಡ್ಬೋದು ಅಂತ ಅವಾಗ ನಾವು ಮಾತಾಡ್ತೀನಿ ಅದು ಯಪ್ಪ ಅಂದನ. ನೋಡಿ ಯಾವ ಮಟ್ಟಕ್ಕ ಎಷ್ಟು ಟ್ಯಾಲೆಂಟೆಡ್ ಅವ ಹುಡುಗಿಯರು ಹುಡುಗರು ಇವತ್ತಿನ ಕಾಲದಲ್ಲಿ. ಇದಕ್ಕೆಲ್ಲ ಕಾರಣ ಇವತ್ತಿನ ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್. ಚಿಕ್ಕ ಮಕ್ಕಳಿಗೆ ಮೊಬೈಲ್ ಟೇಬಲ್ಲೇ ಕೊಡ್ತಾ ಇದ್ದೀರಾ, ಅದು ನಿಮ್ಮ ತಪ್ಪು ಅಂತ ಹೇಳಕ್ ಇಷ್ಟಪಡಲ್ಲ. ಅದು ನಿಮ್ಮ ಇಷ್ಟ. ಮತ್ತು ಬರೀತ್ರಿ ಇಲ್ಲ ಬಂದಲ್ಲ, ನಮ್ಮ ಇಷ್ಟ. ನೀ ಯಾವ ಕೇಳೋ ಅಂದ್ರೆ ಇದೇ ರೀತಿ ಮೊನ್ನೆ ಗುಲ್ಬರ್ಗದಲ್ಲಿ ಒಂದು ಫಂಕ್ಷನ್ ಕೊಡ್ತಾ ಇದ್ದೆ. ಫಂಕ್ಷನ್ ಬಿಟ್ಟು ಜಾಗಿರೋದಿಲ್ಲ, ಸೂಳೆ ಮಗ ಅಂದನ್ನು ನಾವು ಪರಿಶುದ್ಧ ಇಷ್ಟೊತ್ತು ಈ ತರ ಫಂಕ್ಷನ್ ಕೊಟ್ಟೆ. ಅವಾಗ ಸಿಕ್ಕಿದ್ದು ಸೂಳೆ ಮಗ. ಪರವಾಗಿಲ್ಲ, ಇರಬಾರ ನಮ್ಗೆ ಆಯ್ತು. ಅದೇ ರೀತಿ ಕೆಳಗಿಳಿದೆ, ಯಾವ ಕಾರಣದಿಂದ ಸೂಳೆ ಮಗ ಅಂದ್ರು ಹಿಂಗೆ ಕೇಳ್ಬೋದು. ಅದೇ ರೀತಿ ನಾನು ಕೆಳಗಿರುವ ಕ್ಷಣದಲ್ಲಿ ಪಕ್ಕದಲ್ಲಿದ್ದ ನಾನು ಇದೇ ರೀತಿ ಪಾವನೆ ಮಾಡಿ ಬಂದೆ. ಪಕ್ಕದಲ್ಲಿ ಅವಾಗೆ ಬರ್ಬಾರ್ದೇನೆ ನೀನ್ ಅವನ ಅಂದ ನಮ್ಮ ಫ್ರೆಂಡ್. ಯಾಕೆ ನೀ ಈ ಸೂಳೆ ಮಗ ಏನ್ ನಗಸಿನದೆ? ನೋಡಿ ನಾನು ಆಗಿನ ನಗಸ್ಬೇಕು, ಮತ್ತೆ ಸೂಳೆ ಮಗ ಅನ್ಸ್ಬಿಡ. ನೋಡಿ ಯಾವ ರೀತಿ ಕಲೆಗಾರರಿಗೆ ನೀವು ಏನು ಕೊಟ್ಟು ಕೂಡ ಕಲೆಗಾರರಿಗೆ ಅದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೆಳೆಯರೇ. ಅದೇ ಕೂಡಿ ಇವತ್ತಿನ ಓಟ್ ನೋಡಿ ತಾಳಿ ಮಾಡಿದೆಯಪ್ಪ, ತಾಳಿ ಮಾಡ್ರಿ. ಅದೇ ರೀತಿ ಇವತ್ತಿನ ಕಾಲದಲ್ಲಿ ನೋಡಿ ಒಬ್ಬರು ಕೈ ಕೊಯ್ಬೇಕು, ಯಾಕೆ ಕೂತ್ರಿ ಗೆಳೆಯರೇ? ಇದೊಂದು ಮಾತು ನೀವು ಸತ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.
ನೋಡಿ ಅನುಮಾನ ಹಂಗಿದು. ಇದು ಕಣ್ಣೆದ್ರೆ ನಿಮ್ಮೆದರೂ ನಡೀತಾ ಇದೆ, ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ. ಚಿಕ್ಕ ಮಕ್ಕಳು ರೀ, 18, 17, 16, 15, 20 ಮಕ್ಕಳು ಕೈ ಕೊಡ್ಕೊಳ್ಳಿ, ಕಾಲು ಕೊಡ್ಕೊಳ್ಳಿ, ಪಾಸಿ ಹಾಕಲಿ, ಉರಿ ಹಚ್ಕೊಳ್ಳಿ. ಇವೆಲ್ಲ ಯಾಕೆ ಬೇಕು ನಿಮಗೆ? ನೀವು ದಿನ 4 ಜನ ತಾಳ್ರಿ, ಅವ್ರ ಒಬ್ಬನ ಅಂತಕ್ಕೆ ಸಿಗ್ತಾವ ಹುಡುಗರಿಗೆ. ನೀವು ಹುಡುಗ ಏನೋ 4 ಜನ ತಗೊಳ್ಳಿ, ಅವ್ರ ಅಪ್ಪನ ಅಂತ ಸಿಗ್ತಾನ. ಅದೇ ನೀವು ಪೈಲ ಲೈಫ್ ನಲ್ಲಿ ಸ್ಟ್ಯಾಂಡ್ ಆಗಿ ಓದ್ರಿ, ಬರೀರಿ, ಮುಂದುವರಿ, ಅವನ ಹತ್ತ 10 ಮಂದಿ ನಿಮ್ಗೆ ಇರ್ತಾರ. ಅದೇ ರೀತಿ ಚಪ್ಪಾಳೆ ಮಾಡಲ್ ನೀವು, ನನಗೆ ಹೋಗ್ತಾರ ಹೋಗ್ತೀನಿ ಇಲ್ಲೇ ಅದನ್ನು. ಅದೇ ರೀತಿ ಯಾವ ರೀತಿ ಅಂದ್ರೆ ನೋಡ್ರಿ, ಅದೇ ರೀತಿ ಕೈ ಕೊಡ್ಕೊಂಡು ವ್ಯಕ್ತಿ ನಿಮ್ಮ ಸ್ಟಡಿ ನೋಡ್ರಿ, 25 ಪಾಲನೆ ಪೋಷಣೆ ಮಾಡಿದ ತಂದೆ ತಾಯಿಗಿಂತ ನಡಬರ್ ಬಂದವರು ಯಾರೋ ಏನೋ ಸುಮ್ಮನೆ ಅವನ ಸಲಹೆ ಮಾಡಿಬಿಟ್ಟು ಹುಡುಗರು. ಇವೆಲ್ಲ ಬೇರೆಗಳಿವೆ. ತಂದೆ ತಾಯಿ ಏನ್ ರೀತಿಯನ್ನು ವಾತ್ಸಲ್ಯವನ್ನು ಮುಂದೆ ಕಂಟಿನ್ಯೂ ಮಾಡಿ ಅವರ ನಂಬಿಕೆಗೆ ಯಾವುದೇ ರೀತಿ ನೀವು ಬದಿರಾದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ SSLC ಮಕ್ಕಳು ನೋಡಿ, ಇಲ್ಲಿ SSLC ಯಾರೋ ಬಂದವರು, ಈಗ SSLC ಮಕ್ಕಳು ಬಂದ ನೋಡ್ಬೇಕು ನೀವು. ನೀನು SSLC ಅಷ್ಟೇ. SSLC ಅಂದ್ರೆ ನೋಡಿ ಯುದ್ಧ. ಅದೇ ರೀತಿ ಮಕ್ಕಳಿಗೆ SSLC ಅಂದ್ರೆ ಭಯ ಪಡಿಸ್ಬೇಡಿ ಯಾವುದೇ ರೀತಿ. ನೋಡಿ ಬೇರೆಯವ್ರ ಸಾಯುವಂತರು ಇವೆಲ್ಲ ಯಾಕೆ ಬೇಡ? ಯಾಕಂದ್ರೆ ಜೀವನದಲ್ಲಿ 100 ಪುಸ್ತಕಗಳಿವೆ, ಒಂದು ಹಳೆದೋರೆ 99 ಇನ್ನೂ ಬರುವಂತಹ ಒಂದು ಪುಸ್ತಕಗಳಿವೆ. ಅತ್ತೆ ಸುಸಿ ಜಗಳ ಬರ್ಬೇಕ್ರಿ. ನೋಡಿ ಅತ್ತೆ ಸುಸಿ ಜಗಳ ಸಿಗದೆ ಫಂಕ್ಷನ್ ಹ್ಯಾಂಗ ಗುಂಪಿನೇ ಕೊಡ್ತಾರೆ. ಅತ್ತಿ ಲೈನ್ ಹುಡುಗಿರ್ ಒಂದು ಗುಂಪು, ಲೈನ್ ಇದು ಸಾರಿ ಸಸಿ ಒಂದು ಲೈನ್ ಒಂದು ಗುಂಪು. ಅಕ್ಕಿಯ ಸೊಸಿಗೆ ಅಂತ ಕೇಳ್ತಾರ, ನಿಮ್ಮತ್ತೆ ಹಂಗೆ ನಮ್ಮತ್ತೆ ಬೆಳಗ್ಗೆ ಕಾಫಿ ಕೊಟ್ರು ಇನ್ನೂ ಕೊಟ್ಟಿಲ್ಲ ಅಂತಾರೆ, ಏನ್ ಮಾಡೋದು? ಹೌದಾ ನಿಮ್ಮತ್ತೆ ಏನು? ನಮ್ಮತ್ತೆ ಏನಿಲ್ಲ, ನಾವು ನಿಮ್ಮ ಹೇಗೆ ತಟ್ಟಿ ಬರೋದ್ರೆ ಅವರೇ ಕಾಫಿ ತಂದು ಕೊಡ್ತಾರೆ. ಅಪೋಸಿಟ್ ಇಂದ ಕೇಳ್ತಾರೆ. ಇನ್ನೊಬ್ಬಕ್ಕೆ ಕೇಳ್ತಾರೆ, ನಿಮ್ಮತ್ತೆ ಹೇಗೆ? ಅಯ್ಯೋ ನಮ್ಮತ್ತೆ ಮೊನ್ನೆ ಸಪ್ಪರ್ ಬಿಟ್ರು. ವಾವ್ ನಿನ್ ಲಕ್ಕಿ ಕಣೆ ಅಂದ್ರು ಅಪೋಸಿಟ್ ಇದಕ್ಕೆ. ಯಾಕೆ ನೋಡು, ನನ್ನ ಗಂಟು ಸತ್ತು ಇದು ಹೆಣ್ಣು ನಾವು ಅತ್ತೆ ಸತ್ತು ಹ್ಯಾಂಗ್ ಸತ್ತು ನೋಡು. ನಮ್ಮ ಮನೆಯದ್ದು ಬಾವಿತ್ತು ಹಾಲು ಬಿಟ್ಲು. ಹೌದಾ ನಮ್ಮ ಮನೆ ಬಾವಿನೇ ಇಲ್ಲ. ಐ ಮೀನ್ಸ್ ಯು ಅಂದ್ರೆ ಈಗ ಹಾಕಿ ಕಿವಿ ಈಗಿನ ಚಿಂತೆ ನೋಡಿ ಎಲ್ಲ. ಅದೇ ರೀತಿ ಅತ್ತಿ ಸೊಸಿ ಯಾವಾಗಲೂ ತಂದೆ ತಾಯಿ ಇದು ತಾಯಿ ಮಗಳಂತೆ ಇರೋದು ಸಾಧ್ಯವಿಲ್ಲ ಅಂತಾರ. ಅದು ನೀವು ಸಾಧ್ಯ ಮಾಡಿ ತೋರಿಸ್ರಿ. ಅದೇ ರೀತಿ ಅತ್ತಿ ಸೊಸೆಯ ಜಗಳ ಬರುವುದು ಕಡಿಮೆ ಆಗ್ಬೇಕು. ಎಲ್ಲ ಸಿಟಿಗೆ ಹಾಕ್ತಾರೆ ಸ್ಕೂಲಿಗೆ. ನೋಡ್ರಿ 2 ವರ್ಷ ಸಿಟಿಯಲ್ಲಿ ಜಾಸ್ತಿ. ಸಿಟಿಯಲ್ಲಿ ಎಲ್ಲ ತಂದೆ ತಾಯಿ ಬಿಸಿ, ಕೆಲಸದಲ್ಲಿ ಬಿಸಿ ಇರ್ತಾರ. ಆ ಕಾರಣಕ್ಕಾಗಿ ಏನಂದ್ರೆ ಮಕ್ಕಳಿಗೆ ಬಿಸಿ ಸಿಟ್ಟಿಂಗ್ ಹಾಕ್ಬಿಡ್ತಾರೆ. ಜಲ್ದಿ ಬಿಸಿ ಸಿಟ್ಟಿಂಗ್ ಹಾಕ್ಬಿಟ್ಟಿದ್ಮೇಲೆ ಆ ಮಕ್ಕಳು ಏನ್ ಮಾಡ್ತಾವಂದ್ರ ಆಯ್ತು ಅದೇ ರೀತಿ ರೆಡಿ ಮಾಡ್ತಾವ ತಾಯಿ. ಮುಂಜಾನೆ 6 ಗಂಟೆಗೆ ಮಗುವಿನ ಎಬ್ಬಿಸೋದು, ಇಷ್ಟೇ ಟೈಮ್, ಇಷ್ಟೇ ಚಡ್ಡಿ, ಇಷ್ಟೇ ಎಲ್ಲ ಹಾಕಿ ಅದಕ್ಕೆ ಇಲ್ಲಿ ತರ ಒಂದೇ ಬರ್ತಾ ಇತ್ತು. ಅಂದ್ರೂ ಅದು ಹಿಂಗ್ ಒರೆಸಿ ಇಷ್ಟೇ ಹಾಕಿ ಅದು ನಾಯಿ ಹಾಕ ಬ್ರೆಡ್ ಜಾಮೂನ್ ತಿನ್ಸೋದು ಕೈ ಹಿಡ್ಕೊಂಡು ತಾಯಿ 1 ಗಂಟೆ ರೆಡಿ ಆಗ್ತಾಳ. ಯಾಕ ಮೇಕಪ್ ಎಲ್ಲ ತಾಯಿ ನೋಡ್ಬೇಕು. ತಾಯಿ ನೈಟಿ ಮೇಲೆ ಒಂದು ಏನಂತೀವಿ ಓಣಿ